ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ESI ಕಾರ್ಪೊರೇಷನ್ ಬರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾಗಿದೆ. ತುಕಾರಾಮ್ ಅವರು ಕೂಡ ಮಾತನಾಡಿದ್ದಾರೆ. ನಾವೇನ್ ಮಾಡಿದೀವಿ, ಯಾರು ESI ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ನಾವು 18ರಿಂದ 20 ಬೇರೆ ಆಸ್ಪತ್ರೆಗಳು, ಅಕಾಡೆಮಿಷನ್ ಆಸ್ಪತ್ರೆಗಳು ಇದಾವೆ. ಅವ್ರಿಗೇನು ತೊಂದರೆ ಆಗೋದಿಲ್ಲ. ಎನಿಬಡಿ ವಿತ್ IP ಹೋಲ್ಡರ್, ಬಟ್ ಅಲ್ಲಿಂದ ಕ್ಲಿಯರೆನ್ಸ್ ಬರ್ಬೇಕು ನಮಗೆ. ವಿಚ್ ವಿ ಆರ್ ಡೂಯಿಂಗ್, ಬರ್ದಿದ್ದೀವಿ, ಲೆಟರ್ ಬರ್ದಿದ್ದೀವಿ, ಕನ್ಸರ್ನ್ ಸೆಕ್ರೆಟರಿಗೆ ಹೋಗಿ ಕಂಡಿದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಗೂ ಬರ್ದಿದ್ದೇನೆ, ಎಲ್ಲಾ ಪಾರ್ಲಿಮೆಂಟ್ ಮೆಂಬರ್ಗೂ ಲೆಟರ್ ಬರ್ದಿದ್ದಾನೆ. ಎಲ್ಲಾ ಪಾರ್ಲಿಮೆಂಟ್ ಮೆಂಬರ್, ಬಟ್ ತುಕಾರಾಮಿಗೆ ಅಷ್ಟೇ ಅಲ್ಲ. ಸೆಂಟ್ರಲ್ ಪೀರಿಯಡ್ ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಏನು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ಮತ್ತು ಮೈನಿಂಗ್ ಏನು ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇಡೀ ರಾಜ್ಯದಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ. ಈ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದಲ್ಲಿ, ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಇಲ್ಲಿಂದ ಬಳ್ಳಾರಿಯಿಂದ ಮಂಗಳೂರು ಮತ್ತು ಬೆಂಗಳೂರು ಬೇರೆ ಬೇರೆ ನಗರಗಳ ಕಡೆ ಹೋಗುವ ಒಂದು ಸಂದರ್ಭ ಇದೆ. ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊಳಗೆ ಜೀವಕ್ಕೆ ಅಪಾಯ ಆಗುವ ಬಹಳಷ್ಟು ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಈ 6-7 ವರ್ಷದ ಕೆಳಗಡೆ ಏನು ಬಳ್ಳಾರಿಯಲ್ಲಿ ESI ಹಾಸ್ಪಿಟಲ್ ಕಟ್ಟಕ್ಕೆ ಏನು ಸ್ಥಳವನ್ನು ಗುರುತಿಸಿ ಕಾಂಪೌಂಡ್ ಅನ್ನು ಕಟ್ಟಿದರೆ, ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆಗಳಿಲ್ಲ, ಯಾವುದೇ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇಲ್ಲ. ಹಾಗಾಗಿ ನಾನು ಕಾರ್ಮಿಕರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಈಗ ತಕ್ಷಣ ಒಂದು ESI ಹಾಸ್ಪಿಟಲವನ್ನು ಕಟ್ಟಬೇಕು ಮತ್ತು ಕಾರ್ಮಿಕರಿಗೆ ಕಟ್ಟಿದಲ್ಲಿ ಅನುಕೂಲ ಆಗುತ್ತೆ. ಜೀವಗಳು, ಯಾಕಂದ್ರೆ ಕಾರ್ಖಾನೆಗಳಲ್ಲಿ ಹೋಗುವುದರಿಂದ ಬಹಳಷ್ಟು ತೊಂದರೆಗೆ ಈಡಾಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲೇ ಹಾಸ್ಪಿಟಲ್ ಆದ್ರೆ ಕಾರ್ಮಿಕರನ್ನ ನಾವು ಉಳಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಇವತ್ತು ಮಂತ್ರಿಗಳಾಗಿರ್ಬೋದು, ನಮ್ಮ MP ಗಳಾಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ನಾವು ಇವತ್ತು ಕಾರ್ಮಿಕರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ಆದಷ್ಟು ಬೇಗ ESI ಹಾಸ್ಪಿಟಲ್ನ ನಿರ್ಮಾಣ ಮಾಡಿ ಕಾರ್ಮಿಕರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.